ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಅವಧಿಯಲ್ಲಿ ನೆನೆಗುದಿಗೆ ಬಿದ್ದಿದ್ದ ಸುಮಾರು 43,000 ಕೋಟಿ ರೂಪಾಯಿ ವೆಚ್ಚದ ರೈಲ್ವೆ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದ್ದು ಅವುಗಳ ಶೀಘ್ರ ಪೂರ್ಣಕ್ಕೆ ಆದ್ಯತೆ ನೀಡಲಾಗುತ್ತಿದೆ ಎಂದು ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿ ನಿನ್ನೆ ಹಮ್ಮಿಕೊಳ್ಳಲಾಗಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ತುಮಕೂರು ರೈಲ್ವೆ ನಿಲ್ದಾಣದ ವಿವಿಧ ಕಾಮಗಾರಿಗಳಿಗೆ 1,100 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ ಮಾಡಲಾಗಿದೆ. ತುಮಕೂರಿನಿಂದ ದಾವಣಗೆರೆ ಹೊಸ ರೈಲು ಮಾರ್ಗಕ್ಕೆ 8,000 ಕೋಟಿ ರೂಪಾಯಿ ವಿನಿಯೋಗಿಸಲಾಗಿದೆ. ರಾಜ್ಯದಲ್ಲಿ ಬಾಕಿ ಇರುವ ರೈಲ್ವೆ ಕಾಮಗಾರಿಗಳನ್ನು ಶೀಘ್ರ ಪೂರ್ಣಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಪ್ರಧಾನಿಗಳು ನಮ್ಮನ್ನೆಲ್ಲ ಕರೆದು ಮೀಟಿಂಗ್ ಮಾಡ್ತಾರೆ. ಬೇರೆ ಕಾಲದಲ್ಲಿ ಯಾವ್ಯಾವ ಯುಪಿಎ ಗೌರ್ಮೆಂಟ್ ನಲ್ಲಿದ್ದು ಅಂತ ಯೋಜನೆಗಳು ಒಳ್ಳೆಯದಾಗಿದ್ರೆ ಯಾವುದೇ ಯೋಜನೆಗಳನ್ನು ಬಿಡಬೇಡಿ, ಹೊಸ ಯೋಜನೆಗಳನ್ನು ತೆಗೆದುಕೊಳ್ಬೇಡಿ ಅಂತ ಹೇಳಿ ಇಡೀ ದೇಶದಲ್ಲಿ ಎಲ್ಲಾ ಯೋಜನೆಗಳನ್ನ ಕೈಗೆತ್ತಿಕೊಂಡಿದ್ದೇನೆ. ರಾಯದುರ್ಗ ತುಮಕೂರು 40 ವರ್ಷ ಸುಮಾರು 13,000 ಕೋಟಿ ರೂಪಾಯಿಗಳ ಯೋಜನೆ. ತುಮಕೂರು ದಾವಣಗೆರೆ 8,000 ಕೋಟಿ ರೂಪಾಯಿಗಳ ಯೋಜನೆ. ಇವೆರಡನ್ನು ಕೈಗೆತ್ತಿಕೊಂಡು ಒಂದು ಹಂತಕ್ಕೆ ತಂದಿದ್ದೇನೆ. ಇನ್ನು 3 ವರ್ಷದಲ್ಲಿ ಏನು ಇವತ್ತು ದಾವಣಗೆರೆಗೆ ಹೋಗಬೇಕಾದ್ರೆ ನಾವು ಸ್ವೀಕರಣೆ ಹೋಗಬೇಕು, ತುಮಕೂರಿನ ರೈಲ್ವೆ ಕಿತ್ತೂರು ದಾವಣಗೆರೆಗೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀನಿ. ಅದೇ ರೀತಿ ರಾಯದುರ್ಗ ಆಂಧ್ರ ಪ್ರದೇಶದಿಂದ ನಾವು ಬರಬೇಕಾದ್ರೆ 200-250 ಕಿಲೋಮೀಟರ್ ಜಾಸ್ತಿ ಆಗ್ತಾ ಇತ್ತು.